ನಿಧಾನಕ್ಕೆ ಹೋಗಿ. ಏನಾಯ್ತು? ಮೇಡಮ್ ಒಂದೇ ಒಂದು ನಿಮಿಷ, ಪಂಚರ್ ಆಗಿರ್ಬೇಕು ನೋಡ್ತೀನಿ. ಪಂಚರ್ ಆಯ್ತಾ? ನೋಡ್ದೆ ಮೇಡಮ್, ಒಂದೇ ಒಂದು ನಿಮಿಷ. ಮೇಡಮ್ ಪಂಚರ್ ಆಗ್ಬಿಟ್ಟಿದೆ. ಹೊಡೋಕ್ಕಿಂತ ಮುಂಚೆ ಎಲ್ಲ ನೋಡ್ಕೊಂಡು ಹೊಡ್ಬೇಕಂತ ಗೊತ್ತಿಲ್ಲ ನಿಮ್ಗೆ? ಮೇಡಮ್ ಅದು ಪಂಚರ್ ಆದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಮೇಡಮ್? ನಿಮ್ಮಂತ ಬೇಜವಾಬ್ದಾರಿ ಜನಗಳನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಹೀಗೆ ಆಗೋದು. ಏನ್ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಹೋಗಿ ರೆಡಿ ಮಾಡಿ. ಬೇರೆ ಯಾವ್ದಾದ್ರು ವೆಹಿಕಲ್ ಬಂದ್ರೆ ನೋಡ್ತೀನಿ ಮೇಡಮ್. ಮೇಡಮ್ ಯಾವ್ದು ವೆಹಿಕಲ್ಗಳನ್ನ ನಿಲ್ಲಿಸ್ತಾ ಇಲ್ಲ. ಏನಾದ್ರೂ ಅರ್ಜೆಂಟ್ ಕೆಲಸ ಇದೆ ಅನ್ವಾಗ್ಲೇ ಹೀಗೆ ಮಾಡ್ತಿರಲ್ಲ ನೀವು. ಏನ್ ಬೇಜವಾಬ್ದಾರಿನಪ್ಪ, ಫಸ್ಟ್ ಹೇಳಿದ್ದೆ ತಾನೆ. ಪಂಚರ್ ಆಗುತ್ತೆ ಅಂತ ಮೊದ್ಲೇ ಗೊತ್ತಾಗಲ್ಲ ಅಲ್ವಾ ಮೇಡಮ್? ಮಾತಾಡ್ಕೊಂಡು ನಿಂತ್ಕೋಬೇಡ್ರಿ. ನೋಡಿ ಅಲ್ಲಿ ಯಾವ್ದು ಕಾರ್ ಬರ್ತಿದೆ, ಹೋಗಿ ನಿಲ್ಸಿ ಹೋಗಿ ಬೇಗ. ಹಾ ಓಕೆ ಮೇಡಮ್. ಮೇಡಮ್ ಯಾವ ಗಾಡಿನೂ ನಿಲ್ಲಿಸ್ತಾ ಇಲ್ಲ. ಕಾಯ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. 2 ನಿಮಿಷ ಚೇಂಜ್ ಮಾಡ್ಬಿಡ್ತೀನಿ ಮೇಡಮ್. ಕಣಿ ಕೇಳ್ತಿದ್ದೀರಾ? ಆಗ್ಲೇ ಇದನ್ನ ಮಾಡಕ್ ಏನಾಗಿತ್ತು ನಿಮ್ಗೆ? ಹೋಗಿ ಬೇಗ ಮಾಡಿ. ಸಾರಿ ಮೇಡಮ್, ಬೇಗ ಮಾಡ್ಬಿಡ್ತೀನಿ. ಫೋನ್ ಮಾಡಿದ್ದೇನೆ, ಮಾತಾಡಿದ್ರಾ? ಮೊದಲೇ ಸರಿಯಾಗಿ ನೋಡ್ಕೋಬೇಕಾಗಿತ್ತು. ನಿನ್ ಜೊತೆ ಇರಬೇಕು, ಹಬ್ಬ ಆಚರಿಸ್ಬೇಕು ಅಂತ ಅವ್ರು ಯಾವ ಸ್ಥಿತಿಲಿ ಬಂದಿದ್ರು ಅಂತ ನೋಡಿದ್ಯಾ? ಅವರೊಬ್ಬ ರಾಜಕಾರಣಿ ಅನ್ನೋದನ್ನೇ ಮರ್ತಿದ್ದಾರೆ ಕಣೆ ಅವರು. ನೀನು ಅವ್ರನ್ನ ಬಿಡ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ, ನೀನು ಅವ್ರ ಮನೆಗೆ ಹೋಗ್ತೀಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಅವ್ರನ್ನ ಯಾವತ್ತೂ ತಿರಸ್ಕಾರದಿಂದ ಮಾತ್ರ ನೋಡ್ಬೇಡ ಕಡೆ. ನಮ್ಗೆ ಅಧಿಕಾರ ಇಲ್ಲ. ನಮ್ ಜನಾನೇ ಅವ್ರನ್ನ ತಿರಸ್ಕಾರ ಮಾಡಿಲ್ಲ ಅಂದಮೇಲೆ ನಾವ್ಯಾರೇ ಅವ್ರನ್ನ ತಿರಸ್ಕಾರ ಮಾಡೋದಕ್ಕೆ? ನಡಿ, ಇವತ್ತೇ ಅವ್ರ ಮನೆಗೆ ಹೋಗೋಣ. ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳೋಣ.